ಈ ತಿಂಗಳು ನಾವ್ ಏನ್ ಡಿಸ್ಕಸ್ ಮಾಡ್ತಿದೀವಿ ಅಂದ್ರೆ ನಮ್ಮ ಗ್ರೋ ವಿತ್ ಕಿನಾರ ವರ್ಕ್ಶಾಪ್ ವರ್ಕ್ ಪ್ಲೇಸ್ ಸೇಫ್ಟಿ ಬಗ್ಗೆ ಹೇಳ್ಕೊಡ್ತೀವಿ. ಸೊ ಜನರಲಿ ನಮ್ಮ ಇಂಡಿಯನ್ ಗವರ್ಮೆಂಟ್ MSME ಸೆಕ್ಟರ್ಗೋಸ್ಕರ ನಾನಾ ತರದ್ದು ಸೇಫ್ಟಿ ಪ್ರೊಸೀಜರ್ಸ್ ಬಗ್ಗೆ ಅನೌನ್ಸ್ ಮಾಡ್ತಾ ಇರತ್ತೆ. ಸೊ ನಮಗೂ ಒಂದೊಂದ್ ಟೈಮ್ ಇನ್ಫಾರ್ಮೇಶನ್ ಬರುತ್ತೆ ನಿಮ್ ಕಸ್ಟಮರ್ಸ್ಗೆ ಎಜುಕೇಟ್ ಮಾಡಿ ಅಂತ. ಸೊ ಅದ್ರ ಬಗ್ಗೆ ನಾವು ನಿಮ್ಗೆ ತಿಳುವಳಿಕೆ ಕೊಡ್ತಾ ಇದೀವಿ. ಸೊ ಪ್ರತಿ ತಿಂಗಳು ಒಂದೊಂದ್ ನಾನಾ ತರ ಸಬ್ಜೆಕ್ಟ್ಸ್ ತಗೊಂಡ್ ಬರ್ತೀವಿ. ಅದು ರೆಕಾರ್ಡಿಂಗ್ ಆದ ನಂತರ ನಾವು ಯೂಟ್ಯೂಬ್ ನಲ್ಲಿ ಹಾಕಿರ್ತೀವಿ. ಸೊ ಅಲ್ಲಿ ಸಹ ನಮ್ದು ಪಾಸ್ಟ್ ಏನೆಲ್ಲ ನಾವು ರೆಕಾರ್ಡಿಂಗ್ ಮಾಡಿದೀವಿ ಅದನ್ನ ನೀವು ಆಕ್ಸೆಸ್ ಮಾಡ್ಕೋಬಹುದು. ಓಕೆನಾ? ಸೊ ಇವತ್ತು ಆಸ್ ಎನ್ MSME ಓನರ್ ನಿಮ್ಮ ಅಂಗಡಿನಲ್ಲಿ, ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಲ್ಲಿ, ಟ್ರೇಡಿಂಗ್ ಯೂನಿಟ್ಸ್ ನಲ್ಲಿ ಹೆಂಗೆ ನೀವು ಸೇಫ್ಟಿನ ಮೇಂಟೈನ್ ಮಾಡ್ಬೇಕು ಅಂಡ್ ಏನೆಲ್ಲ ಮಾಡಬಹುದು ಸೋ ದಟ್ ನಿಮ್ಮ ಬಿಸ್ನೆಸ್ ಕಡೆಯಿಂದ ಲಾಂಗ್ ಟರ್ಮ್ ಗೋಲ್ಸ್ ರಿಟರ್ನ್ ಇರತ್ತೆ ಅಂತ ನಾವಿವತ್ತು ಚರ್ಚೆ ಮಾಡೋಣ. ಓಕೆನಾ? ಸೊ ಇವತ್ತು ಬೇಸಿಕ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸೇಫ್ಟಿ ಬಗ್ಗೆ ಏನೆಲ್ಲ ಮಾಡಬೇಕು, ಪ್ಲಸ್ ಸಸ್ಟೈನಬಿಲಿಟಿ ಹೆಂಗೆ MSME ರೂಲ್ಸ್ ಪ್ರಕಾರ, ಗವರ್ಮೆಂಟ್ ಮಾಡಿದ ರೂಲ್ಸ್ ಪ್ರಕಾರ ಅದನ್ನ ಹೊಂದ್ಕೊಂಡು ನಮ್ಮ ಕಂಪನಿನ ಗ್ರೋತ್ ಮಾಡಿ, ಮತ್ತೆ ಸಸ್ಟೈನ್ ಅಂದ್ರೆ ಲಾಂಗ್ ಟರ್ಮ್ಗೆ ಏನೆಲ್ಲ ನಾವು ಇನ್ವೆಸ್ಟ್ ಮಾಡಿ ಫ್ಯೂಚರ್ ನಲ್ಲಿನೂ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಬರ್ಬೇಕಂತ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ವೈ ಈಗ ಯಾಕೆ ಒಂದು MSME ಸೀರಿಯಸ್ ಆಗಿ ವರ್ಕ್ ಪ್ಲೇಸ್ ಸೇಫ್ಟಿ ತಗೋಬೇಕಂದ್ರೆ ತುಂಬಾ ಕಡೆ ಏನಂದ್ರೆ ಇಂಡಸ್ಟ್ರೀಸ್ ನಲ್ಲಿ ಆಕ್ಸಿಡೆಂಟ್ಸ್ ಆಗತ್ತೆ. ಓಕೆನಾ? ಸೊ ಆಕ್ಸಿಡೆಂಟ್ಸ್ ನಲ್ಲಿ ಲೈಫ್ ಕಳ್ಕೊಳ್ತಾರೆ. ಸೊ ಅದ್ರ ಬಗ್ಗೆ ತಿಳ್ಕೊಂಡು ಗವರ್ಮೆಂಟ್ ಹೇಳ್ತಿದೆ ನೀವು ಪ್ರಿಕಾಷನ್ಸ್ ತಗೊಂಡ್ರೆ ಲೈಫ್ ನ ಸೇವ್ ಮಾಡಬಹುದು, ಕಾಸ್ಟ್ ರಿಡಕ್ಷನ್ ಆಗತ್ತೆ, ನಿಮ್ಮ ರೆಪ್ಯುಟೇಷನ್ ಬಗ್ಗೆ ಪ್ರೊಟೆಕ್ಷನ್ ಮಾಡ್ಕೋಬಹುದು ಅಂಡ್ ಒಂದು ಟ್ರಸ್ಟ್ ಕಸ್ಟಮರ್ ಇರ್ಲಿ, ನಿಮ್ಮ ವೆಂಡರ್ಸ್ ಇರ್ಲಿ, ಯಾರಾದ್ರೂ ಇರ್ಲಿ ಅವ್ರಿಗೆ ನಿಮ್ಮ ಎಂಟರ್ಪ್ರೈಸ್ ಮೇಲೆ ಟ್ರಸ್ಟ್ ಇರತ್ತೆ ಅಂತ. ಆ ಕಾರಣದಿಂದ MSME ಇದ್ರ ಬಗ್ಗೆ ಸೀರಿಯಸ್ ಆಗಿ ವಿಚಾರ ಮಾಡ್ಬೇಕು. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನಾಗಿದೆ ಅಂದ್ರೆ MSME ನಲ್ಲಿ ಆಕ್ಸಿಡೆಂಟ್ಸ್ ಆಗ್ತಿದೆ, ಅನ್ಸೇಫ್ ಪ್ರಾಕ್ಟಿಸಸ್ ಮಾಡ್ತಿದ್ದಾರೆ ಅಂಡ್ ಸಸ್ಟೈನಬಿಲಿಟಿ ರೆಡ್ಯೂಸ್ ಆಗ್ತಾ ಇದೆ. ಸೊ ಆ ಕಾರಣದಿಂದ ಗವರ್ಮೆಂಟ್ ಹೇಳ್ತಿದೆ ಫಸ್ಟ್ ವರ್ಕ್ ಪ್ಲೇಸ್ ಸೇಫ್ಟಿ ಮೆಷರ್ಸ್ ನ ನೀವು ಉಪಯೋಗಿಸಿ ಯೂಸ್ ಮಾಡ್ಕೊಂಡು ಡೂ ಅ ಗುಡ್ ಜಾಬ್ ಅಂತ. ಆ ಕಾರಣದಿಂದ ಗವರ್ಮೆಂಟ್ ನಮ್ಗೆ ಡಿಕ್ಟೇಟ್ ಕೊಡ್ತಿದೆ. ಓಕೆನಾ? ನೀವ್ ನಿಮ್ಮ ಅಂಗಡಿ ಇರ್ಲಿ, ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಲ್ಲಿ ಏನೆಲ್ಲ ಇಟ್ಕೋಬೇಕು ಸೊ ದಟ್ ದ ಗವರ್ಮೆಂಟ್ ಸೇಸ್ ದಿಸ್ MSME ಇಸ್ ಫಾಲೋಯಿಂಗ್ ಆಲ್ ದ ವರ್ಕ್ ಪ್ಲೇಸ್ ಸೇಫ್ಟಿ ಮೆಷರ್ಸ್ ಅಂತ ತಿಳ್ಕೊಳ್ಳಿಕ್ಕೆ ಏನೆಲ್ಲ ನೋಡ್ಕೊಳ್ಳೋಣ. ಓಕೆನಾ? ಸೊ ನಮ್ಮ ಮಾರ್ಕೆಟಿಂಗ್ ಟೀಮ್ ರಿಸರ್ಚ್ ಮಾಡಿದಾಗ ಅವ್ರು ತಿಳ್ಕೊಂಡ್ರು 48,000 ಪೀಪಲ್, ಆಲ್ಮೋಸ್ಟ್ ಹೇಳಿ 50,000 ಪೀಪಲ್ MSME ನಲ್ಲಿ ಕೆಲಸ ಮಾಡೋರು ಏನಾದ್ರೂ ಆಕ್ಸಿಡೆಂಟ್, ಏನಾದ್ರೂ ಆರ್ಗನೈಸೇಷನ್ ಒಳಗೆ ಏನಾದ್ರೂ ಆಗಿ ಸಾವನ್ನ ಪಡ್ತಾ ಇದ್ದಾರೆ. ಬಟ್ ಇನ್ನೊಂದ್ ಏನ್ ಪಾಸಿಟಿವ್ ಆಗಿ ನೋಡಿದ್ವಿ ಅಂದ್ರೆ ಎಲ್ಲ ಈ ಆಕ್ಸಿಡೆಂಟ್ ಆಗೋದು ಚಿಕ್ಕ ಚಿಕ್ಕ ವಿಚಾರದಲ್ಲಿ. ಅಕಸ್ಮಾತ್ ನೀವು ಬ್ಯಾಂಗ್ಳೂರ್ನಲ್ಲಿ ನೋಡಿದ್ರೆ ಹೊಸೂರ್ನಲ್ಲಿ ಒಂದು ಫೈರ್ ಆಗಿತ್ತು, ಈವನ್ ಚಾಮರಾಜಪೇಟ್ ನಲ್ಲಿ ಒಂದು ಸ್ಟೋರ್ ಮಾಡಿದ್ದು ಇದ್ನಲ್ಲಿ ಶಾಪ್ ನಲ್ಲಿ ಆಕ್ಸಿಡೆಂಟ್ ಆಯ್ತು. ಬಟ್ ಇದೆಲ್ಲ ನಾವು ಕರೆಕ್ಟ್ ಆಗಿ ಮೆಷರ್ಸ್ ತಗೊಂಡೆ ಇದೆಲ್ಲ ಪ್ರಿವೆಂಟ್ ಮಾಡಬಹುದು ಅಂತ ಇವ್ರ ರಿಸರ್ಚ್ ನಮ್ಗೆ ತಿಳಿಸ್ಕೊಡ್ತಾ ಇದೆ. ಓಕೆನಾ? ಫಸ್ಟ್ ಇನ್ ಅಂಡ್ ಫಸ್ಟ್ ಔಟ್. ಸೊ ಏನಂದ್ರೆ ನೀವು ಈಗ ಅಕಸ್ಮಾತ್ ಒಂದು ವಸ್ತು ತಗೊಂಡ್ ಬಂದಿದ್ದೀರಾ ನಿಮ್ಮ ಅಂಗಡಿನಲ್ಲಿ ಇಡಕ್ಕೆ. ಓಕೆನಾ? ಅದಕ್ಕೆ ಒಂದು ಎಕ್ಸ್ಪೈರಿ ಡೇಟ್ ಇದೆ. ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ ಫಸ್ಟ್ ನಿಮ್ಮ ಸ್ಟಾಕ್ ನ ಎಂಟಿ ಮಾಡ್ತಾ ಹೋಗಿ, ಏನೆಲ್ಲ ಓಲ್ಡ್ ಸ್ಟಾಕ್ ಇದೆ ಅದನ್ನ ನೀವು ಖಾಲಿ ಮಾಡ್ತಾ ಹೋಗಿ. ಅವಾಗ ವೇಸ್ಟೇಜ್ ಇರಲ್ಲ, ಏನಾದ್ರೂ ಡ್ಯಾಮೇಜಸ್ ಆಗ್ಬೇಕಂತ ಅದರಿಂದ ಏನಾದ್ರು ಹಾನಿಕರಕ ಇದು ಎಫೆಕ್ಟ್ ಇದ್ರೆ ಅದು ರೆಡ್ಯೂಸ್ ಆಗುತ್ತೆ ಅಂತ ಇವ್ರು ರಿಸರ್ಚ್ ಪ್ರೂವ್ ಮಾಡ್ತಿದ್ದಾರೆ. ಅಂಡ್ ಪ್ಲಸ್ ಅವ್ರು ಏನ್ ಹೇಳ್ತಿದ್ದಾರೆ, ನಿಮ್ಮ ಅಂಗಡಿನಲ್ಲಿ ಇದು ಸ್ಟಾಕ್ಸ್ ಎಲ್ಲ ಇದ್ರೆ ಅದ್ರ ಬಗ್ಗೆ ಎಕ್ಸ್ಪೈರಿ ಚೆಕ್ ಮಾಡ್ಬೇಕು. ಏನಾದ್ರೂ ಮಷೀನರಿದು ಲೀಕೇಜ್, ಏನಾದ್ರೂ ಆಲ್ ದೋಸ್ ಯೋರ್ ಗ್ಯಾಸ್ ಸಿಲಿಂಡರ್ಸ್, ಹೋಟೆಲ್ ನಡೆಸ್ತಿದೆ ಏನಾದ್ರೂ ಸಿಲಿಂಡರ್ಸ್ ಇದ್ರೆ ಅದಲ್ಲೆಲ್ಲ ನೀವು ಚೆಕಿಂಗ್ ಮಾಡ್ಬೇಕಂತ ಇವ್ರು ಫಸ್ಟ್ ನಮ್ಗೆ ಸಲಹೆ ಕೊಡ್ತಿದ್ದಾರೆ. ಫಸ್ಟ್ ಏನೆಲ್ಲ ಹಳೆ ಐಟಮ್ ಇದೆ ಅದನ್ನ ಫಸ್ಟ್ ಮಾರ್ಬಿಡಿ. ಓಕೆನಾ? ಅಂಡ್ ಆಡಿಟ್ ಮಾಡ್ತಾರೆ ನಿಮ್ಮ ಅಂಗಡಿನಲ್ಲಿ ಏನೆಲ್ಲ ವಸ್ತುಗಳಿದೆ, ಅದರದ್ದು ಎಕ್ಸ್ಪೈರಿ ಡೇಟ್ ಇದ್ರೆ, ಏನಾದ್ರೂ ಲೀಕೇಜಸ್, ಏನಾದ್ರೂ ಪ್ರಾಬ್ಲಮ್, ಮಷೀನ್ಸ್ ಕರೆಕ್ಟ್ ಆಗಿ ವರ್ಕ್ ಆಗ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ಚೆಕ್ ಮಾಡಿ ಅಂತ. ಸೊ ಈ ರೀತಿ ಇವರು ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಪ್ರತಿ ತಿಂಗಳು ಪ್ರತಿ ವೀಕ್ ಚೆಕಿಂಗ್ ಮಾಡ್ತಾ ನೀವು ಇದೆಲ್ಲ ಚೆಕಿಂಗ್ ಮಾಡ್ಕೊಂಡು ಒಂದು ಇನ್ವೆಂಟ್ರಿನ ಮೇಂಟೈನ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೆಕೆಂಡ್ ಏನ್ ಹೇಳ್ತಿದ್ದಾರೆ, ಇದು ಎಲ್ಲಾರ್ಗೂ ಲಾಗು. ನಿಮ್ಮ ಅಂಗಡಿ ಇಲ್ಲಾಂದ್ರೆ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಎಕ್ಸಿಟ್ ಡೋರ್ಸ್ ಇರೋದ್ನ ಖಾಲಿಯಾಗಿಡಿ. ಈ ರೀತಿ ಆ ಎಕ್ಸಿಟ್ ಡೋರ್ಸ್ ಬಳಿ ಏನು ಇಡಬೇಡಿ ಅಂತ ಹೇಳ್ತಿದ್ದಾರೆ. ಏನಾದ್ರೂ ಎಮರ್ಜೆನ್ಸಿ ಆದ್ರೆ, ಏನಾದ್ರೂ ಫೈರ್ ಆದ್ರೆ, ಏನಾದ್ರೂ ಸ್ಮೋಕ್ ಇಜೆಕ್ಷನ್ಸ್ ಆದ್ರೆ ಅಂಡ್ ಸ್ಟಫ್ ಲೈಕ್ ದಟ್ ಎಕ್ಸಿಟ್ ನ ನೀವು ಕ್ಲಿಯರ್ ಆಗಿಡಿ ಸೊ ದಟ್ ವಿ ಕ್ಯಾನ್ ಸೇವ್ ಲೈಫ್ಸ್. ಎಷ್ಟು ಜೀವನ ನಾವು ಕಾಪಾಡಬಹುದು, ಅದು ಎಕ್ಸಿಟ್ ಫ್ರೀ ಆಗಿರಿ ಅಂತ ಹೇಳ್ತಿದ್ದಾರೆ.
ಮತ್ತೆ ಅವ್ರು ಇನ್ನೊಂದು ಹೇಳ್ತಿದ್ದಾರೆ, ಅಕಸ್ಮಾತ್ ನಿಮ್ಮ ಅಂಗಡಿನಲ್ಲಿ ಇಟ್ ಕ್ಯಾನ್ ಬಿ ಇವನ್ ಕೆಮಿಕಲ್ಸ್, ಫ್ಲೇಮಬಲ್ ಕೆಮಿಕಲ್ಸ್, ನೀವು ಪ್ರಾಬ್ಲಿ ಫಿನೈಲ್ಸ್ ಇಟ್ಕೊಳ್ತಿದ್ದೀರಾ, ಮ್ಯಾಚ್ ಬಾಕ್ಸ್ ಇಟ್ಕೊಳ್ತೀರಾ, ಎಲೆಕ್ಟ್ರಿಕ್ ಕನೆಕ್ಷನ್ಸ್ ಅದೆಲ್ಲ ಇರುತ್ತೆ. ದಯವಿಟ್ಟು ಅದನ್ನ ಸಪರೇಟ್ ಆಗಿ ಲೇಬಲ್ ಮಾಡ್ಕೊಂಡು ಅದನ್ನ ಡಿಫ್ರೆನ್ಸಿಯೇಷನ್ ಮಾಡಿ, ಸೋ ದಟ್ ಗೊತ್ತಾಗತ್ತೆ ಈ ಡೇಂಜರ್ ಏರಿಯಾ, ಸೋ ದಟ್ ಒಂದ್ ಕಡೆ ಬೆಂಕಿ ಬಿದ್ರು ಬೇರೆ ಕಡೆ ಡ್ಯಾಮೇಜಸ್ ಮಾಡುದು ಯೋ ಕಟ್ಟಿಂಗ್ ಇಟ್ ಕಡಿಮೆ ಮಾಡ್ಲಿಕ್ಕೆ ನೀವು ಪ್ರಯತ್ನ ಮಾಡ್ತಿದ್ದೀರಾ ಅಂತ ಇವ್ರು ನಮ್ಗೆ ಸಲಹೆ ಕೊಡ್ತಿದ್ದಾರೆ. ಓಕೆನಾ? ಸೊ ಎಲ್ಲಾರು ಇಲ್ಲಿ ಯಾರ್ಯಾರು ಕಸ್ಟಮರ್ಸ್ ಜಾಯಿನ್ ಆಗಿದ್ದೀರಾ, ಸೊ ದಯವಿಟ್ಟು ಕೇಳ್ಕೊಳ್ಳಿ, ನಿಮ್ಮ ಬಳಿ ಒಂದು ಚೆಕ್ ಲಿಸ್ಟ್ ಇರಬೇಕು, ಸ್ಟಾಕ್ ಮೇಂಟೆನೆನ್ಸ್ ನೀವು ಮಾಡ್ತಾ ಇರಬೇಕು, ಪ್ಲಸ್ ಎಲ್ಲಿಂದ ಎಕ್ಸಿಟ್ ಡೋರ್ ಇರುತ್ತೆ ಅದನ್ನ ನೀವು ಕ್ಲಿಯರ್ ಆಗಿ ಇಡ್ಬೇಕು, ಅಂಡ್ ಕೆಮಿಕಲ್ಸ್ ನ ಲೇಬಲ್ ಮಾಡ್ಕೊಂಡು ಇಟ್ಕೊಂಡಿರಿ. ಇದು ಬೇಸಿಕ್ ಜೆನೆರಿಕ್. ನಿಮ್ಮ ಅಂಗಡಿ ಇಟ್ಕೊಂಡಿದ್ರೆ, ಶಾಪ್ಸ್ ಇಟ್ಕೊಂಡಿದ್ರೆ ಇದೆಲ್ಲ ನೀವು ಬೇಸಿಕ್ಲಿ ಇದನ್ನ ಮೇಂಟೈನ್ ಮಾಡ್ಬೇಕಂತ ಇವ್ರು ನಮ್ಗೆ ಸಲಹೆ ಕೊಡ್ತಿದ್ದಾರೆ. ಸೊ ಫೈರ್ ಸೇಫ್ಟಿ ಏನಂತ ಯಾಕೆ ಮುಖ್ಯ ಅಂದ್ರೆ, ಫೈರ್ ಬೆಂಕಿ ಬೇಗ ಹರಡುತ್ತೆ ಅಂಡ್ ಎಲ್ಲಾನು ನಾಶ ಮಾಡುತ್ತೆ. ಏನಾದ್ರೂ ಸಾಮಾನ್ ಇರ್ಲಿ, ಏನಾದ್ರೂ ಲೈಫ್ ಇರ್ಲಿ, ಇದರಿಂದ ನಮ್ಗೆ ಡೇಂಜರ್ ಜಾಸ್ತಿ ಅಂತ ಇವ್ರು ಹೇಳ್ತಿದ್ದಾರೆ. ಸೊ ಆ ಕಾರಣದಿಂದ ನೀವು ರೆಗ್ಯುಲರ್ ಆಗಿ ಇದು ಚೆಕಿಂಗ್ ಮಾಡ್ಬೇಕು. ಚಿಕ್ಕದೇ ಇರ್ಲಿ ಅಂಗಡಿ, ಫ್ಲೇಮಬಲ್ ಐಟಮ್ಸ್ ಎಲ್ಲಿದೆ, ಎಕ್ಸ್ಪೈರಿ ಐಟಮ್ಸ್ ಎಲ್ಲಿದೆ, ಓಕೆನಾ, ಇದೆಲ್ಲ ನೀವು ಚೆಕಿಂಗ್ ಮಾಡ್ಬೇಕು. ಅಕಸ್ಮಿಕ ನಿಮ್ಮ ಅಂಗಡಿನಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಇದ್ರೆ ಅದನ್ನ ಪ್ರತಿ ತಿಂಗಳು ನೀವು ಚೆಕಿಂಗ್ ಮಾಡ್ಲೇಬೇಕು. ಓಕೆನಾ? ಅಂಡ್ ಈ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಕಿಚನ್ ಬಳಿ ಜನರಲಿ, ಅಕಸ್ಮಾತ್ ನಿಮ್ದು ಹೋಟೆಲ್ ಇದ್ರೆ ಅಲ್ಲಿ ಚಾನ್ಸಸ್ ಆಫ್ ಗೆಟಿಂಗ್ ದ ಫೈರ್ ಇರುತ್ತೆ. ಎಲೆಕ್ಟ್ರಿಕಲ್ ಪ್ಯಾನೆಲ್ಸ್ ಕೆಲವೊಮ್ಮೆ ಶಾರ್ಟ್ ಸರ್ಕ್ಯೂಟ್ ಆದಾಗ ಅಲ್ಲಿ ಇಟ್ಟಿರಿ, ಅಂಡ್ ಸ್ಟೋರೇಜ್ ಏರಿಯಾ. ಓಕೆನಾ? ಬೆಂಕಿ ಬಿದ್ರು ಇಟ್ ಕ್ಯಾಚಸ್ ಆನ್ ಥಿಂಗ್ಸ್. ಸೊ ಆ ಕಾರಣದಿಂದ ನಿಮ್ಮ ಜೋ ಎಕ್ಸ್ಟಿಂಗ್ವಿಷರ್ ಇರುತ್ತೆ, ದಯವಿಟ್ಟು ಅದನ್ನ ಈ ಕಡೆಯಲ್ಲಿ ಇಡಿ ಅಂತ ಅವರು ಸಲಹೆ ನೀಡ್ತಾ ಇದ್ದಾರೆ ನಮ್ಗೆ. ಓಕೆನಾ? ಸೊ ಆಲ್ಸೋ ಅವ್ರು ಹೇಳ್ತಿದ್ದಾರೆ, ಅಕಸ್ಮಾತ್ ನಿಮ್ಮ ಅಂಗಡಿನಲ್ಲಿ ಇಲ್ಲಾಂದ್ರೆ ನಿಮ್ಮ ಯೂನಿಟ್ ನಲ್ಲಿ ಜಾಸ್ತಿ ಜನ ಇದ್ರೆ ನೀವು ಇಲ್ಲಿಗೆ ಟ್ರೈನಿಂಗ್ ಕೊಡ್ಬೇಕು, ನಿಮ್ಮ ಸ್ಟಾಫ್ಗೆ ಟ್ರೈನಿಂಗ್ ಕೊಡ್ಬೇಕು. ಅಕಸ್ಮಿಕ ಬೆಂಕಿ ಇದ್ರೆ ಹೆಂಗೆ ಅದನ್ನ ರೆಸ್ಪಾನ್ಸ್ ಮಾಡ್ಬೇಕು, ಆ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ನ ಹೆಂಗೆ ಯೂಸ್ ಮಾಡ್ಬೇಕು, ಅಂಡ್ ಹೆಂಗೆ ಬೇರೆ ಅವ್ರನ್ನ ಗೈಡ್ ಮಾಡ್ಬೇಕಂತ ಇವ್ರಿಗೆ ನೀವು ಟ್ರೈನಿಂಗ್ ಕೊಡ್ಬೇಕಾಗತ್ತೆ. ಬಹುಶಃ ನಿಮ್ಗೆ ಅದು ಕಾಸು ಕೊಟ್ಟಿ ಮಾಡಕ್ ಆಗಲ್ಲ, ಯೂಟ್ಯೂಬ್ ನಲ್ಲಿ ನೋಡ್ಕೋಬಹುದು. ಅಂಡ್ ನಿಮ್ಮ ಸ್ಟಾಫ್ಗೆ ಇದು ಟ್ರೈನಿಂಗ್ ಕೊಡೋದು ತುಂಬಾ ಇಂಪಾರ್ಟೆಂಟ್. ಓಕೆನಾ? ಸೊ ಕೆಲವು ಸತಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ನಾವು ಕಿನಾರ ಕ್ಯಾಪಿಟಲ್ ನಲ್ಲಿ HO ನಲ್ಲಿ ರೆಗ್ಯುಲರ್ ಆಗಿ ಒನ್ಸ್ ಇನ್ ಅ ಇಯರ್ ಇಲ್ಲಾಂದ್ರೆ 6 months ಗೆ ಒಂದ್ಸತಿ ನಾವು ಈ ಇವ್ಯಾಕ್ಯುಯೇಷನ್ ಡ್ರಿಲ್ ಮಾಡ್ತೀವಿ. ಫೈರ್ ಸ್ಟೇಷನ್ ಇಂದ ಅವ್ರು ಬರ್ತಾರೆ, ಅವರೆಲ್ಲ ಮಾಡ್ತಾರೆ, ಚೆಕಿಂಗ್ ಆಗುತ್ತೆ ಹೆಂಗೆ ನಮ್ಮ ಎಂಟೈರ್ ಆರ್ಗನೈಸೇಷನ್ ತಯಾರಿದೆ ಅಂತ. ಇದು ನಾವು ಪ್ರಾಕ್ಟೀಸ್ ಮಾಡ್ತೀವಿ, ಎಲ್ಲಿ ಹೋಗ್ಬೇಕು, ಏನಾದ್ರೂ ಆಕಸ್ಮಿಕ ಆದ್ರೆ ಏನೆಲ್ಲ ಮಾಡ್ಬೇಕಂತ. ದಯವಿಟ್ಟು ಇದನ್ನ ಡ್ರಿಲ್ಸ್ ನೀವು ಮಾಡ್ಕೋಬಹುದು. ಓಕೆನಾ? ಸೊ ಇನ್ನೊಂದ್ ಏನ್ ಸಲಹೆ ಕೊಡ್ತಿದ್ದಾರೆ ಅಂದ್ರೆ, ದಯವಿಟ್ಟು ಓಕೆನಾ, ಎಲ್ಲಾರ್ಗೂ ಬೆಂಕಿ ಬಿದ್ದಾಗ ಎಕ್ಸಿಟ್ ಎಲ್ಲಿದೆ, ಓಕೆನಾ, ನಿಮ್ಮ ಎಂಟೈರ್ ಅಂಗಡಿದು ಎಲ್ಲೆಲ್ಲಿ ಡೋರ್ಸ್ ಇದೆ, ಎಲ್ಲೆಲ್ಲಿ ವಿಂಡೋಸ್ ಇದೆ ಅದೆಲ್ಲ ಗೊತ್ತಿರ್ಬೇಕು. ಎಲ್ಲಿಂದ ನಾವು ಎಸ್ಕೇಪ್ ಮಾಡ್ಬೋದಂತ ಅದನ್ನ ಹೇಳ್ಕೊಡ್ಬೇಕು. ಅಸೆಂಬ್ಲಿ ಪಾಯಿಂಟ್ ಎಲ್ಲ ಹೆಂಗೆ ಒಂದ್ ಕಡೆಯಿಂದ ಅಕಸ್ಮಾತ್ ಸ್ಟೆಪ್ಸ್, ನೀವು 3rd floor ನಲ್ಲಿ ನಿಮ್ಮ ಅಂಗಡಿ ಇಟ್ಕೊಂಡಿದ್ರ ಎಲ್ಲಿ ಡೋರ್ ಇದೆ, ಎಲ್ಲಿ ಅಸೆಂಬಲ್ ಮಾಡಿ ಹೆಂಗೆ ಸ್ಟೆಪ್ಸ್ ಗ್ರಿಲ್ಸ್ ನ ಇಟ್ಕೊಂಡು ಹೋಗ್ಬೇಕು ಅದ್ರ ಬಗ್ಗೆ ಹೇಳ್ಕೊಡ್ಬೇಕು. ಆಕಸ್ಮಿಕ ಪ್ರೊಟೆಕ್ಟಿವ್ ಗೇರ್ಸ್ ಇದ್ರೆ ನಿಮ್ಮ ಕಂಪನಿನಲ್ಲಿ ಅದನ್ನು ಸಹ ಎಲ್ಲೆಲ್ಲಿದೆ, ಏನೇದಿದೆ ಅಂತ ಈ ನಿಮ್ಮ ಎಂಪ್ಲಾಯೀಸ್ಗೆ ಇದೆಲ್ಲ ನೀವು ಮತ್ತೆ ನಿಮ್ಮ ಎಂಪ್ಲಾಯೀಸ್ಗೆ ಇದು ಗೊತ್ತಿರ್ಬೇಕು. ಓಕೆನಾ? ಸೊ ಪ್ಲಸ್ ಯಾವಾಗ್ಲೂ ನಿಮ್ಗೆ ಈ ಎಮರ್ಜೆನ್ಸಿ ನಂಬರ್ಸ್ ನೀವ್ ಗೂಗಲ್ ಮಾಡಿದ್ರು ನಿಮ್ಗೆ ಸಿಕ್ಕತ್ತೆ. ಇದನ್ನ ಒಂದು ಪ್ರಿಂಟ್ ಔಟ್ ಮಾಡಿ ನಿಮ್ಮ ಅಂಗಡಿನಲ್ಲಿ ಎಲ್ಲಾದ್ರೂ ಡೆಫಿನೆಟ್ ಆಗಿ ಅನ್ಸಿರ್ಬೇಕು. ಬಿಕಾಸ್ ಬಹುಶಃ ನಿಮ್ಗೆ ಗೊತ್ತಿರಲ್ಲ, ನಿಮ್ಮ ಕಸ್ಟಮರ್ ನಿಂತಿದ್ದಾರೆ, ನೋಡ್ತಾರೆ, ಎಮರ್ಜೆನ್ಸಿನಲ್ಲಿ ತಲೆ ಓಡಲ್ಲ, ಬಟ್ ಅಕಸ್ಮಾತ್ ಅದ್ ಮುಂದೆ ಇದ್ರೆ ದೇ ಅಬ್ಸಲ್ಯೂಟ್ಲಿ ನೋ ಏನ್ ಎಲ್ಲಿ ಕಾಲ್ ಮಾಡ್ಬೇಕಂತ. ಸೊ ದಯವಿಟ್ಟು ಇದನ್ನು ಸಹ ಎಮರ್ಜೆನ್ಸಿ ಹೆಲ್ಪ್ ಲೈನ್ ನಂಬರ್ಸ್ ನಿಮ್ಮ ಅಂಗಡಿ ಇಲ್ಲಾಂದ್ರೆ ನಿಮ್ಮ ಯೂನಿಟ್ಸ್ ನಲ್ಲಿ ದಯವಿಟ್ಟು ಇದನ್ನ ಅನ್ಸಿರಿ. ಓಕೆನಾ? ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವು ಎಲ್ಲಾರ್ಗು ಟ್ರೈನಿಂಗ್ ಕೊಟ್ಟಿರ್ಬೇಕು. ಅಟ್ಲೀಸ್ಟ್ 2 ಜನ ಫೈರ್ ಆದಾಗ ಫೈರ್ ಎಕ್ಸ್ಟಿಂಗ್ವಿಷರ್ ಹೆಂಗ್ ಯೂಸ್ ಮಾಡ್ಬೇಕಂತ ಗೊತ್ತಿರ್ಬೇಕು. ಪ್ಲಸ್ ನಿಮ್ಮ ಅಂಗಡಿ, ನಿಮ್ಮ ಯೂನಿಟ್ಸ್ ನಲ್ಲಿ ಫಸ್ಟ್ ಏಡ್ ಕಿಟ್ ಯಾವಾಗ್ಲೂ ಇರ್ಬೇಕು. ಇಟ್ ಕ್ಯಾನ್ ಬಿ ಇವನ್ ಅ ಸಿಂಪಲ್ ಆಕ್ಸಿಡೆಂಟ್, ಏನೋ ಪೂಜೆ ಮಾಡಿದಿರ, ಬೆಂಕಿ ಬಿತ್ತು, ಏನೋ ಆಯ್ತು, ಬರ್ನ್ ಆಯ್ತು, ಅದು ಸಹ ನಿಮ್ಗೆ ಹೆಂಗೆ ಫಸ್ಟ್ ಏಡ್ ಕಿಟ್, ರೆಗ್ಯುಲರ್ ಡೆಟಾಲ್, ಕಾಟನ್ ಅದೆಲ್ಲ ಇಟ್ಕೊಂಡಿರ್ಬೇಕು. ಪ್ಲಸ್ ಇವ್ಯಾಕ್ಯುಯೇಷನ್ ಗೈಡ್, ಹೆಂಗೆ ಎಲ್ಲಿಂದ ಓಡ್ಬೇಕಂತ ಇದೆಲ್ಲ ನಿಮ್ಮ ಎಂಪ್ಲಾಯೀಸ್ ಮತ್ತು ನಿಮ್ಗೆ ಇದು ಗೊತ್ತಿರ್ಬೇಕಂತ ಅವ್ರು ಹೇಳ್ತಿದ್ದಾರೆ. ಓಕೆನಾ? ಪ್ಲಸ್ ಯಾವಾಗ್ಲೂ ನಿಮ್ಮ ಫಸ್ಟ್ ಏಡ್ ಕಿಟ್ ನಲ್ಲಿ
ಪ್ರತಿ ಐಟಮ್ದು ಎಕ್ಸ್ಪೈರಿ ಡೇಟ್ ಚೆಕಿಂಗ್ ಮಾಡಬೇಕು. ಅಂಡ್ ಯಾವಾಗ್ಲೂ ಇದು ಫಿಲ್ ಆಗಿರ್ಬೇಕು. ಎನಿ ಟೈಮ್ ಎಮರ್ಜೆನ್ಸಿ ಇದೇನ್ ನಿಮ್ ಅಂಗಡಿಗೆ ಅಂತ ಇಲ್ಲ, ನಿಮ್ ಅಂಗಡಿ ಮುಂದೆನು ಯಾರಾದ್ರೂ ಬಿದ್ರು ಈ ಫಸ್ಟ್ ಏಡ್ ಕಿಟ್ ಕೊಡ್ಬೇಕು. ಇದು ನಮ್ಮ ಜವಾಬ್ದಾರಿ. ಇಟ್ ಇಸ್ ಫಾರ್ ಯೋರ್ ಪರ್ಸನಲ್ ಯೂಸ್. ಪ್ಲಸ್ ಪಬ್ಲಿಕ್ ನಲ್ಲಿನೂ ಏನಾದ್ರೂ ಎಮರ್ಜೆನ್ಸಿ ಆದ್ರೂ ಫಸ್ಟ್ ಏಡ್ ಕಿಟ್ ಎನಿವೇರ್ ಅಂಡ್ ಎವ್ರಿವೇರ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್ ಅಂತ ನಮ್ಗೆ ಸಲಹೆ ಕೊಡ್ತಿದ್ದಾರೆ. ಓಕೆನಾ? ಪ್ಲಸ್ ಆಕಸ್ಮಿಕ ನಿಮ್ಗೆ ಇದು ಆದ್ರೆ, ಓಕೆನಾ, ಇಫ್ ಇಟ್ ಇಸ್ ಅ ಪಾಸಿಬಿಲಿಟಿ, CPR ಅಂತ ಫಸ್ಟ್ ಟೈಮ್ ಏನಾದ್ರೂ ಆದ್ರೆ ಜನರಲಿ ಚೋಕಿಂಗ್ ಆಗೋದು ಅಂಡ್ ದ ಹಾರ್ಟ್ ಸ್ಟಾಪ್ಸ್ ಫಂಕ್ಷನಿಂಗ್. CPR ಕೊಟ್ಟಾಗ ವಿ ಕ್ಯಾನ್ ಸೇವ್ ಇನ್ ಲೈಫ್. ಸೊ ಯಾರಿಗಾದ್ರೂ ಗೊತ್ತಿದ್ರೆ ಒಳ್ಳೇದು. ಅಕಸ್ಮಾತ್ ಟ್ರೈನಿಂಗ್ ಮಾಡ್ಬೇಕಂದ್ರೆ ನೀವು ಕರ್ಸ್ಕೋಬಹುದು. ಈ ಯೂಟ್ಯೂಬ್ ನಲ್ಲಿ CPR ಹೆಂಗ ಆದ್ರೆ ಜನರಲಿ ನೀವು ಹಾಸ್ಪಿಟಲ್ ಇಂದ ಅಂದ್ರೆ ಮೆಡಿಕಲ್ ಟ್ರೈನ್ಡ್ ಪೀಪಲ್ ಕಡೆಯಿಂದ ನೀವು ಇದು ಟ್ರೈನಿಂಗ್ ಸಹ ತಗೋಬಹುದು. ಸೊ ಇದು ಸಲಹೆ ಕೊಡ್ತಿದೀವಿ. ನಿಮ್ಗೆ ಆದ್ರೆ ನೀವು ತಗೋಬಹುದು, ಮಾಡಿಸಬಹುದು ನಿಮ್ ಎಂಪ್ಲಾಯೀಸ್ಗೆ, ಇಲ್ಲಾಂದ್ರೆ ಇಟ್ಸ್ ಅಬ್ಸಲ್ಯೂಟ್ಲಿ ಓಕೆ. ಓಕೆನಾ? ಪ್ಲಸ್ ಇವ್ರು ಏನ್ ಹೇಳ್ತಿದ್ದಾರೆ, ಮಾಕ್ ಡ್ರಿಲ್ಸ್ ಮಾಡ್ತಾ ಇರಿ. ಅಕಸ್ಮಾತ್ ಮಾಕ್ ಡ್ರಿಲ್ ಅಂದ್ರೆ ಏನು ಆಗಿರಲ್ಲ, ಬಟ್ ಆದ್ರೆ ನಾವು ಏನೆಲ್ಲ ಜಾಗೃತಿ, ಏನ್ ಸ್ಟೆಪ್ಸ್ ತಗೋಬೇಕಂತ ನಿಮ್ಮ ಎಂಪ್ಲಾಯೀಸ್ಗೆ ಇದು ತಿಳುವಳಿಕೆ ಗೊತ್ತಿರಬೇಕು. ಸೊ ಇದು ಸಹ ನಮ್ಗೆ ಸಲಹೆ ಕೊಡ್ತಿದ್ದಾರೆ. ಸೊ ನಾನು ಹೇಳ್ದಂಗೆ ಏನಂದ್ರೆ, ಹೊಸೂರ್ನಲ್ಲಿ ಒಂದು ದೊಡ್ಡ ಕಂಪನಿ ಟಾಟಾ ಎಲೆಕ್ಟ್ರಾನಿಕ್ಸ್ ನೋಡಿ, ಇದು ಸಾಧಾರಣ ಇಲ್ಲ. ಟಾಟಾ ಇಸ್ ಅ ಬಿಗ್ ನೇಮ್. ಅಲ್ಲಿ ಸಹ ದೊಡ್ಡದಿರ್ಲಿ ಚಿಕ್ಕದಿರ್ಲಿ, ಓಕೆನಾ, ಬೆಂಕಿ ಎಲ್ಲಾದ್ರೂ ಬರುತ್ತೆ. ಇವ್ರು ಏನಂದ್ರೆ ಟಾಟಾ ಎಲೆಕ್ಟ್ರಾನಿಕ್ಸ್ ಗೌರ್ಮೆಂಟ್ ಹೇಳಿದ ಪ್ರಕಾರ ಅವ್ರದ್ದು ಫೈರ್ ಡ್ರಿಲ್ಸ್ ಎಲ್ಲ ಮಾಡಿ ತಯಾರಿಟಿ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟಿದ್ರು. ಸೊ ಆಕ್ಚುಲಿ ನೋಡಕ್ ಹೋಗ್ಬೇಕಾದ್ರೆ ಆ ಮ್ಯಾಸಿವ್ ಫೈರ್ ತುಂಬಾ ಲೈಫ್ಸ್ ಹೋಗ್ಬಹುದಾಗಿತ್ತು, ಬಟ್ ಅವ್ರು ತಯಾರಿದ್ರು. ಸೊ ಆ ಕಾರಣದಿಂದ ಇವರೆಲ್ಲರೂ ಸೇಫ್ಟಿ ಆಗಿದ್ದೇವೆ. ನೋ ಡ್ಯಾಮೇಜಸ್, ಮಿನಿಮಲ್ ಅವ್ರದ್ದು ಗ್ಯಾಜೆಟ್ಸ್ ಮಾತ್ರ ಹೋಯ್ತು ವಿನ ಲೈಫ್ಗೆ ಏನು ಥ್ರೆಟ್ ಆಗಿಲ್ಲ. ಸೊ ದಯವಿಟ್ಟು ಗೌರ್ಮೆಂಟ್ ನಮ್ಗೆ ಹೇಳ್ದಂಗೆ ಫೈರ್ ಸೇಫ್ಟಿ ಮೆಜರ್ಸ್ ನಾವೇನೆಲ್ಲ ತಗೋಬೇಕು ದಯವಿಟ್ಟು ತಗೊಳ್ಳಿ. ಚಿಕ್ಕದಿರ್ಲಿ ದೊಡ್ಡದಿರ್ಲಿ ನೋಡಿ, ಇವ್ರಿಗೆಲ್ಲ ಎಲ್ಲಾನು ಅನುಕೂಲ ಇದೆ. ಬಟ್ ಅಲ್ಲಿ ಸಹ ಫೈರ್ ಆಯ್ತು, ಬಟ್ ಬಿಕಾಸ್ ಅವ್ರು ಪ್ರಿಪೇರ್ಡ್ ಇದ್ರು, ಬಿಕಾಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿದ್ರು, ಲೈಫ್ಸ್ ನ ಸೇವ್ ಮಾಡಿದ್ರು. ವೇರ್ ಇಸ್ ದ ಎಕ್ಸಿಟ್? ನಿಮ್ಮ ಎಂಪ್ಲಾಯೀಸ್ ಗಳಿಗೆ ಪ್ರಾಬ್ಲಿ 2-3 ಜನನು ಇರಬಹುದು ಎಲ್ಲರಿಗೂ. ಪ್ಲಸ್ ನಿಮ್ಗೆ ಸಹ ಇದು ಗೊತ್ತಿರ್ಬೇಕು, ಫೈರ್ ಸೇಫ್ಟಿ ಹೆಂಗೆ ನಿಮ್ಮ ಅಂಗಡಿನಲ್ಲಿ ಇದೆಲ್ಲ ನೀವು ವ್ಯವಸ್ಥೆ ಮಾಡಿ ಯಾವ ರೀತಿ ನೀವು ಎಸ್ಕೇಪ್ ಮಾಡ್ಕೋಬಹುದು ಇನ್ ಟರ್ಮ್ಸ್ ಆಫ್ ಎಮರ್ಜೆನ್ಸಿ ಅಂತ ಇದು ನಾವ್ ನಿಮ್ಗೆ ಹೇಳ್ತಾ ಇದೀವಿ. ಓಕೆನಾ? ಸೊ ದಯವಿಟ್ಟು ನಿಮ್ಗೆ ರಿಪೀಟ್ ಮಾಡ್ತಾ ಇದೀನಿ, ಎಮರ್ಜೆನ್ಸಿ ನಂಬರ್ಸ್, ಆಂಬ್ಯುಲೆನ್ಸ್ ಇರ್ಲಿ, ಪೊಲೀಸ್ ಇರ್ಲಿ, ಫೈರ್ ಇರ್ಲಿ, ದಯವಿಟ್ಟು ಆ ನಂಬರ್ಸ್ ನ ಇವತ್ತು ಪ್ರಿಂಟ್ ಔಟ್ ತಗೊಂಡು ನಿಮ್ಮ ಅಂಗಡಿನಲ್ಲಿ ಇಟ್ಕೊಳ್ಳಿ. ನಿಮ್ಮ ಜೊತೆ ಕೆಲಸ ಮಾಡೋರ್ಗೆ ದಯವಿಟ್ಟು ಹೇಳಿ, ಅಕಸ್ಮಾತ್ ಎಮರ್ಜೆನ್ಸಿ ಇದ್ದಾಗ ಏನ್ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು. ಫಸ್ಟ್ ಏಡ್ ಕಿಟ್ಸ್ ನಿಮ್ಮ ಅಂಗಡಿನಲ್ಲಿ ಇಟ್ಕೊಳ್ಳಿ. ಓಕೆನಾ? ಅಂಡ್ ಎಲ್ಲರಿಗೂ ಎಮರ್ಜೆನ್ಸಿ ಬಂದಾಗ ಯಾವ ರೀತಿ ಏನ್ ಮಾಡ್ಬೇಕಂತ ದಯವಿಟ್ಟು ಕೂತ್ಕೊಂಡು ಒಂದ್ಸತಿ ಡಿಸ್ಕಷನ್ ಮಾಡ್ಕೊಳ್ಳಿ. ಓಕೆನಾ? ಸೊ ಪ್ಲೀಸ್, ಈಗ ಇನ್ನೊಂದು ಏನಂದ್ರೆ ಗ್ಯಾಸ್ ಸಿಲಿಂಡರ್ ಸೇಫ್ಟಿ. ಓಕೆನಾ? ಅಕಸ್ಮಾತ್ ನಿಮ್ಮ ಕಂಪನಿನಲ್ಲಿ ಗ್ಯಾಸ್ ಸಿಲಿಂಡರ್ಸ್ ಎಲ್ಲ ಇಟ್ಕೊಂಡಿದ್ರೆ, ಹೋಟೆಲ್ ಇರ್ಬಹುದು ಇದ್ರೆ, ಅವ್ರೇನ್ ಹೇಳ್ತಿದ್ದಾರೆ, ಪ್ರಾಬ್ಲಿ ಇವನ್ ದ ಫೈರ್ ಎಸ್ಟಿಂಗ್ವಿಷರ್ಸ್ ಎಲ್ಲಾನು ಯಾವಾಗ್ಲೂ ಅಪ್ರೈಟ್ ಮೇಲೆ ನಿಂತಿರ್ಬೇಕು ಅಂಡ್ ಅದನ್ನ ಟೈ ಮಾಡಿಟ್ಟಿರ್ಬೇಕು. ಈ ರೀತಿ ಸ್ಟ್ರೇಟ್ ಆಗಿ ನಿಂತಿರ್ಬೇಕು. ಅದು ಬಿದ್ದಿ ರೋಲ್ ಮಾಡೋದೆಲ್ಲ ಡೇಂಜರಸ್. ಅದು ಸಹ ನೀವು ಸೇಫ್ಟಿಗೋಸ್ಕರ ಇಟ್ಕೊಂಡ್ರು ಅದು ಸಹ ನಿಮ್ಗೆ ಡೇಂಜರ್ ಆಗ್ಬೋದು. ಸೊ ದಯವಿಟ್ಟು ನಿಮ್ಮ ಫೈರ್ ಎಸ್ಟಿಂಗ್ವಿಷರ್ಸ್ ಇರ್ಲಿ, ನಿಮ್ಮ ಸಿಲಿಂಡರ್ಸ್ ಇರ್ಲಿ, ದಯವಿಟ್ಟು ಅಪ್ರೈಟ್ ನ ಇಟ್ಕೊಂಡಿರಿ. ಓಕೆನಾ? ಅಂಡ್ ಇದೆಲ್ಲ ಸಿಲಿಂಡರ್ಸ್ ನೀವು ಡೋರ್ ಬಳಿಕ, ಕಿಟಕಿ ಹತ್ರ ಎಲ್ಲ ಇಟ್ಕೋಬೇಕು. ಫರ್ನೆಸಸ್, ಕಿಚನ್ ನಾವು ಆಲ್ರೆಡಿ ಹೇಳಿದೀವಿ, ಅಲ್ಲಿ ನೀವು ಇದನ್ನ ಸ್ಟೇಷನ್ ಮಾಡಿ ಇಟ್ಟಿರ್ಬೇಕು. ಓಕೆನಾ? ಪ್ಲಸ್ ಅಕಸ್ಮಾತ್ ಇದು ಬಹುಶಃ ನಿಮ್ ಮನೆಗೂ ಸಹ ಇದು ಟಿಪ್ಪಣಿ ಉಪಯೋಗ. ಅಕಸ್ಮಾತ್ ನಿಮ್ಗೆ ಗ್ಯಾಸ್ ಲೀಕೇಜ್ ಅಂತ ಅನ್ಸ್ತಿದ್ರೆ ದಯವಿಟ್ಟು ಮ್ಯಾಚ್ ಬಾಕ್ಸ್ ಹಾಕಿ ಚೆಕ್ ಮಾಡಕ್ ಹೋಗ್ಬೇಡಿ. ಸೋಪ್ ವಾಟರ್ ನ ನಿಮ್ಗೆ ಇಡೀ ಪೈಪ್ ಹತ್ರ ನೀವು ಸ್ಪ್ರೇ ಮಾಡಿದ್ರೆ ಎಲ್ಲಿ ಬಬಲ್ಸ್ ಬರುತ್ತೋ ಅಲ್ಲಿಂದ ಗ್ಯಾಸ್ ಲೀಕೇಜ್ ಇದೆ ಅಂತ ನಿಮ್ಗೆ ಒಂದು ಸೂಚನೆ ನೀಡತ್ತೆ. ದಯವಿಟ್ಟು ಆಗ ಕ್ವಿಕ್ ಆಗಿ ಇದಕ್ಕೆ ರೆಸ್ಪಾನ್ಸ್ ಮಾಡಿ. ಓಕೆನಾ? ಪ್ಲಸ್ ನೀವು ನಿಮ್ಮ ಕಂಪನಿನಲ್ಲಿ ಅಕಸ್ಮಾತ್ ಇಟ್ಕೊಳ್ತಾ ಇದ್ರೆ ಸಿಲಿಂಡರ್ಸ್, ಯಾವ ಸಿಲಿಂಡರ್ ಫುಲ್ ಇದೆ, ಯಾವ ಸಿಲಿಂಡರ್ ಎಂಟಿ ಇದೆ ಅಂತ ಅದಕ್ಕೆ ನೀವು ಲೇಬಲ್ ಮಾಡಿರ್ಬೇಕು. ಓಕೆನಾ? ಸೊ ದಟ್ ಇನ್ ಟರ್ಮ್ಸ್ ಆಫ್ ಎಮರ್ಜೆನ್ಸಿ ಏನಾದ್ರೂ ಫುಲ್ ಇರೋದು ತಗಿ ಅವಾಯ್ಡ್ ಮಾಡ್ಕೋಬಹುದಾ ಫೈರ್, ಅದು ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಲೇಬಲ್ಸ್ ಹಾಕಿ. ಪ್ಲಸ್ ಗವರ್ಮೆಂಟ್ ಆಲ್ಸೋ ಹೇಳ್ತಿದೆ, ಪ್ರತಿ ಒಂದು ಗ್ಯಾಸ್ಗೂ ಅವರು ಕಲರ್ ಕೋಡಿಂಗ್ ಮಾಡಿದ್ದಾರೆ. ಸೊ ಆ ಕೋಡ್ ಪ್ರಕಾರನೇ ನೀವು ಗ್ಯಾಸ್ ನ ಸ್ಟೋರೇಜ್ ಮಾಡ್ಬೇಕು. ಗೊತ್ತಿದೆ ನಿಮ್ದು ಅಂಗಡಿಗಳನ್ನೆಲ್ಲ. ಸೊ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ, ನಿಮ್ದು ಎಲ್ಲಾ ಎಸ್ಟಿಂಗ್ವಿಷರ್ಸ್, ಗ್ಯಾಸ್ ಅಪ್ರೈಟ್ ಆಗಿರ್ಬೇಕು, ಚೇಂಡ್ ಆಗಿರ್ಬೇಕು.
ಸ್ಟೋರೇಜ್ ಪ್ಲೇಸಸ್ ನಲ್ಲಿ ಎಲ್ಲೆಲ್ಲಿ ಇಟ್ಟಿದಿರೋ ಕರೆಕ್ಟ್ ಆಗಿ ವಿಂಡೋ ಹತ್ರ ಇಟ್ಟಿರಿ, ಡೋರ್ ಹತ್ರ ಇಟ್ಟಿರಿ. ಲೀಕೇಜ್ ಇದ್ದಾಗ ಸೋಪ್ ಸೊಲ್ಯೂಷನ್ ಜೊತೆ ಚೆಕ್ ಮಾಡಿ, ಮ್ಯಾಚ್ ಬಾಕ್ಸ್ ಜೊತೆ ಮಾಡಬೇಡಿ. ಲೇಬಲ್ಸ್ ಹಾಕಿ ಯಾವ್ದು ಎಂಟಿ ಗ್ಯಾಸ್ ಇದೆ, ಯಾವ ಫುಲ್ ಗ್ಯಾಸ್ ಇದೆ ಅಂಡ್ ಎಕ್ಸ್ಪೈರಿ ಡೇಟ್ ನ ದಯವಿಟ್ಟು ಚೆಕ್ ಮಾಡ್ತಾ ಇರಿ. ಓಕೆನಾ? ಸೊ ನಾವು ಈಗ PPE ಕಿಟ್, ಪ್ರೊಟೆಕ್ಷನ್ ಕಿಟ್ ನಿಮ್ಮ ಎಂಪ್ಲಾಯೀಸ್ಗೆ, ಓಕೆನಾ, ನಿಮ್ಮ ಜೊತೆ ಅಕಸ್ಮಾತ್ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಎಲ್ಲ ಇದ್ರೆ ನೀವ್ ಅವ್ರಿಗೆ ಗ್ಲವ್ಸ್ ಕೊಡ್ಬೇಕಾಗತ್ತೆ, ಹೆಲ್ಮೆಟ್ ಕೊಡ್ಬೇಕಾಗತ್ತೆ, ಸೇಫ್ಟಿ ಶೂಸ್ ಕೊಡ್ಬೇಕಾಗತ್ತೆ. ಇದೆಲ್ಲ ರೂಲ್ಸ್ ಪ್ರಕಾರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಎಲ್ಲ ಇದ್ರೆ, ಪ್ಲಸ್ ಮಾಸ್ಕ್, ಇಯರ್ ಪ್ಲಗ್, ಅಕಸ್ಮಾತ್ ತುಂಬಾ ಸೌಂಡ್ ಮಾಡ್ತಾರದ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದ್ರೆ ಇದೆಲ್ಲ ಕೊಡ್ಲೇಬೇಕಾಗತ್ತೆ. ಲೇಬರ್ ಯೂನಿಯನ್ ಬಂದು ಚೆಕಿಂಗ್ ಎಲ್ಲ ಮಾಡತ್ತೆ. ಸೊ ದಯವಿಟ್ಟು ಆಕಸ್ಮಿಕ ನಿಮ್ಮ ಆರ್ಗನೈಸೇಷನ್ ಅಲ್ಲಿ ಈ ರೀತಿ ಕೆಲಸ ಮಾಡ್ತಿದ್ರೆ ಇದೆಲ್ಲ ನೀವು ಪ್ರೊವೈಡ್ ಮಾಡ್ಲೇಬೇಕಾಗತ್ತೆ. ಓಕೆನಾ? ದೆನ್ ಹೈ ವಿಸಿಬಿಲಿಟಿ ಜಾಕೆಟ್, ನೀವೆಲ್ಲ ನೋಡಿರ್ತೀರಾ ರೋಡ್ ಮೇಲೆ ಓಡುವಾಗ ಅದು ಕಲರ್ ಲೈಟ್ ಬಿದ್ದಾಗ ಕಲರ್ ಶೈನ್ ಆಗುತ್ತಲ್ಲ, ಆ ರೀತಿ ಜಾಕೆಟ್ಸ್ ಅಕಸ್ಮಾತ್ ನಿಮ್ಮ ವೇರ್ ಹೌಸ್ ನಲ್ಲಿ, ಫ್ಯಾಕ್ಟರೀಸ್ ನಲ್ಲಿ, ಮೂವಿಂಗ್ ವೆಹಿಕಲ್ಸ್ ನಲ್ಲೆಲ್ಲ ಇದ್ದಾಗ ದಯವಿಟ್ಟು ಈ ರೀತಿ ಜಾಕೆಟ್ಸ್ ಅವೈಲೇಬಲ್ ಇದ್ರೆ ದಯವಿಟ್ಟು ನಿಮ್ಮ ಎಂಪ್ಲಾಯೀಸ್ ಹಾಕೊಂಡೇ ಕೆಲಸ ಮಾಡ್ಬೇಕಾಗತ್ತೆ. ಓಕೆನಾ? ಸೊ ಅಕಸ್ಮಾತ್ ಆ PPE ಕಿಟ್ ಡ್ಯಾಮೇಜ್ ಆಗಿದ್ರೆ, ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ದಯವಿಟ್ಟು ರಿಪ್ಲೇಸ್ ಮಾಡಿ. ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ, ನಾನ್ ಮಾಡಕ್ ಹೋಗಲ್ಲ, ಇವ್ನು ನನ್ನ ವರ್ಕರು, ಬೇಡವೇ ಬೇಡ, ಆ ರೀತಿ ಯೋಚನೆ ಮಾಡಬೇಡಿ. ಬಿಕಾಸ್ ಅವ್ರ ಸುರಕ್ಷಾನೇ ನಿಮ್ಗೆ ಹಿತ. ಅವ್ರಿಗೆ ಏನಾದ್ರೂ ಆದ್ರೆ ನಾಳೆ ಲೇಬರ್ ಲಾ ನಿಮ್ ಮೇಲೇನೆ ಕೇಸ್ ಆಗುತ್ತೆ. ಸೊ ದಯವಿಟ್ಟು ಇದೆಲ್ಲ ಚೆಕಿಂಗ್ ಮಾಡಿ, ಕರೆಕ್ಟ್ ಆಗಿದ್ಯಾ, ಪ್ರಾಪರ್ ಆಗಿ ಪ್ರೊಟೆಕ್ಟ್ ಮಾಡ್ತಿದ್ಯಾ ಅಂತ ಒಂದ್ಸತಿ ಚೆಕಿಂಗ್ ಮಾಡಿ. ಸೊ ಟೀಮ್, ಇದೆಲ್ಲ ಬಂದು ನಮ್ಮ PPE ಕಿಟ್ಟು. ನೀವು ಗೂಗಲ್ ಮಾಡಿದ್ರು ಸಹ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ PPE ಕಿಟ್. ಅಕಸ್ಮಾತ್ ನಿಮ್ಮ ಯೂನಿಟ್ ನಲ್ಲಿ PPE ಕಿಟ್ ಕೊಡ್ತಿದ್ರೆ ಇದೆಲ್ಲ ನೀವು ಕರೆಕ್ಟ್ ಆಗಿ ನಿಮ್ಮ ಎಂಪ್ಲಾಯೀಸ್ ಗಳಿಗೆ ಪ್ರೊವೈಡ್ ಮಾಡ್ಬೇಕಾಗತ್ತೆ. ಓಕೆನಾ? ಸೊ ಇನ್ನೊಂದು ಏನ್ ನಮ್ಮ ಗವರ್ಮೆಂಟ್ ಹೇಳ್ತಿದೆ, ಚೈಲ್ಡ್ ಲೇಬರ್ ನ ನೀವು ಮಾಡಕ್ ಆಗಲ್ಲ. ನಿಮ್ದೆ ಚಿಕ್ಕದೇ ಅಂಗಡಿ ಇರಬಹುದು, ಓಕೆನಾ, ಇಷ್ಟೇ ನೀವು ಎಲ್ಲ ಗೂಡ್ಸ್ ಸೇಲ್ ಮಾಡ್ತಾ ಇರ್ಬೋದು, ಮಕ್ಳು ಬಂದು ಟೀ ಕೊಡ್ತಾ ಇರ್ಬೋದು, ಏನಾದ್ರೂ ಇರ್ಲಿ, 18+ ಅಂಡ್ ಅಬವ್ ಓನ್ಲಿ ಕೆಲಸ ಮಾಡಬಹುದು. 18 ಕಿಂತ ಕಡಿಮೆ ಇದ್ದಿದ್ದ ಮನುಷ್ಯ ನಿಮ್ಮ ಕಂಪನಿನಲ್ಲಿ ಕೆಲಸ ಮಾಡಂಗಿಲ್ಲ. ಇದು ಗವರ್ಮೆಂಟ್ ಲಾ, ಎಲ್ಲಾರ್ಗೂ ಗೊತ್ತಿದೆ. ಬಟ್ ಆದ್ರೂ ಸಹ ಕಾಸ್ ಕಡಿಮೆ ಕೊಡಬಹುದು, ಏನಾದ್ರೂ ಹೇಳಿದ್ರೆ ಮಗು ಮಾಡುತ್ತೆ ಅಂತ. ದಯವಿಟ್ಟು ಇದನ್ನ ಎಂಕರೇಜ್ ಮಾಡಬೇಡಿ, ಚೈಲ್ಡ್ ಲೇಬರ್ಗೆ ಇಲ್ಲ ಹೇಳಿ. ಓಕೆನಾ? ಸೊ ಎವ್ರಿ ಟೈಮ್ ನೀವು ಯಾರಿಗಾದ್ರೂ ಅಂಗಡಿನಲ್ಲಿ ಕೆಲಸ ಕೊಡ್ತಿದ್ರೆ, ಓಕೆನಾ, ದಯವಿಟ್ಟು ಚೆಕ್ ಮಾಡಿ ಅವ್ರ ಏಜ್, ಓಕೆನಾ, ಅವ್ರ ಆಧಾರ್ ಕಾರ್ಡ್ ಮುಖಾಂತರ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಜೊತೆ ಕಾಂಟ್ರಾಕ್ಟರ್ಸ್ ವರ್ಕ್ ಆಗ್ತಿದ್ರೆ ಅವ್ರಿಗೂ ಸಹ ಹೇಳ್ಬೇಕು, ನಮ್ ಜೊತೆ ನೀವು ರಿಲೇಟೆಡ್ ಇದ್ರೆ ಚೈಲ್ಡ್ ಲೇಬರ್ ನ ನಾವು ಕನ್ಸಿಡರ್ ಮಾಡಲ್ಲ. ಅಂಡ್ ನಿಮ್ಮ ಅಂಗಡಿನಲ್ಲಿ ನೋ ಚೈಲ್ಡ್ ಲೇಬರ್ ಅಂತ ಡಿಸ್ಪ್ಲೇ ಅಕಸ್ಮಾತ್ ಮಾಡ್ಲಿಕ್ಕೆ ಆಗಿದ್ರೆ ದಯವಿಟ್ಟು ಇದನ್ನ ಮಾಡಿ. ನಾವು ಚೈಲ್ಡ್ ಲೇಬರ್ ನ ಎಂಕರೇಜ್ ಮಾಡಲ್ಲ ಅಂತ ಹೇಳ್ಬೇಕು. ಓಕೆನಾ? ಸೊ ನೀವು ಇದೆಲ್ಲ ರೂಲ್ಸ್ ಏನ್ ಗವರ್ಮೆಂಟ್ ಕೊಡ್ತಾ ಇದೆ ನೀವು ಫಾಲೋ ಮಾಡ್ತಿದ್ದೀರಾ ಅಂತ ನೀವು ಗವರ್ಮೆಂಟ್ಗೂ ಕನ್ಫರ್ಮ್ ಮಾಡ್ಬೋದು. ಶ್ರಮ್ ಸುವಿಧಾ ಪೋರ್ಟಲ್ ಅಂತ ನೀವು ನಿಮ್ಮ ಇದನ್ನ ರಿಜಿಸ್ಟರ್ ಮಾಡ್ಕೊಂಡು ನಾವು ಇದೆಲ್ಲ ಫಾಲೋ ಮಾಡ್ತಿದೀವಿ ಅಂತ ನೀವು ಅಲ್ಲಿ ರಿಜಿಸ್ಟರ್ ಆಗ್ಬಹುದು. ಓಕೆನಾ? ಸೊ ನೆಕ್ಸ್ಟ್ ಬಂದು ಮೋಸ್ಟ್ ಇಂಪಾರ್ಟೆಂಟ್, ಇವತ್ತು ನಾವ್ ಹೆಂಗೆ ನಮ್ಮ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡ್ತೀವೋ ಮುಂದೆ ಸಹ ನಮ್ಗೆ ಅದೇ ಸೇಮ್ ಪ್ರೊಡಕ್ಟಿವಿಟಿ ಲೆವೆಲ್ ಪ್ಲಸ್ ಅದು ಇನ್ಕ್ರೀಸ್ ಆಗುತ್ತೆ ಅಂತ ಈಗ ನೋಡ್ಕೊಳ್ಳೋಣ ಏನೆಲ್ಲ ಮಾಡಬಹುದು ಅಂತ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಯೋಚನೆ ಮಾಡಿದಾಗ ಲಾಂಗ್ ರನ್ ಆಸ್ ಅ ಬಿಸ್ನೆಸ್ ಪರ್ಸನ್ 5 ವರ್ಷ 10 ವರ್ಷ ಅಂತ ಆ ರೀತಿ ನಾವು ಯೋಚನೆ ಮಾಡ್ಬೇಕು. ಆ ರೀತಿ ಯೋಚನೆ ಮಾಡಿದಾಗ ಕಾಸ್ಟ್ ಕಟ್ಟಿಂಗ್ ಆಗತ್ತೆ, ನಮ್ಮ ರೆಪ್ಯುಟೇಷನ್ ಚೆನ್ನಾಗಾಗತ್ತೆ, ಕಸ್ಟಮರ್ಸ್ ಮತ್ತೆ ಎಲ್ಲ ಗವರ್ಮೆಂಟ್ ಎಕ್ಸ್ಪೆಕ್ಟೇಷನ್ಸ್ ನಾವು ಮೀಟ್ ಮಾಡಬಹುದು. ಅಂಡ್ ಅಕಸ್ಮಿಕ ನೀವೇನಾದ್ರೂ ಪ್ರಾಕೃತಿ ರಿಲೇಟೆಡ್ ಏನಾದ್ರೂ ಮಾಡ್ತಿದ್ರೆ ಗವರ್ಮೆಂಟ್ ನಿಮ್ಗೆ ಫಂಡಿಂಗ್ ಮಾಡೋದು ಇನ್ನೂ ಆಪರ್ಚುನಿಟೀಸ್ ಓಪನ್ ಆಗತ್ತೆ. ಓಕೆನಾ? ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವು ವಾಟರ್ ಸೇಫ್ಟಿ ಬಗ್ಗೆನೂ ಯೋಚನೆ ಮಾಡ್ಬಹುದು. ನಾವು ಬೆಂಕಿ ಹೇಳಿದ್ವಿ, ಬೆಂಕಿ ಕಡೆಯಿಂದ ಒಂದು ಡೇಂಜರಸ್ ಹಜಾರ್ಡಸ್ ಎಫೆಕ್ಟ್ ಇರುತ್ತೆ. ಕಲ್ಮಶ ವಾಟರ್ ಸಹ ಡೇಂಜರಸ್ ಆಗಿರುತ್ತೆ. ಏನಂದ್ರೆ ಅದು ಡಿಸೀಸಸ್ ನ ಸ್ಪ್ರೆಡ್ ಮಾಡುತ್ತೆ. ಸೊ ಆ ಕಾರಣದಿಂದ ಹೇಳ್ತಿದ್ದಾರೆ ವಾಟರ್ ಸೇಫ್ಟಿ ಸಹ, ಕ್ಲೆನ್ಲಿನೆಸ್ ಆಫ್ ದ ವಾಟರ್ ನೀವು ಮೇಂಟೈನ್ ಮಾಡ್ಲೇಬೇಕು. ಸ್ಟೋರೇಜ್ ಮಾಡೋದನ್ನ ಕವರ್ ಮಾಡಿಟ್ಟಿರಿ ನಿಮ್ಮ ಟ್ಯಾಂಕ್ಸ್. ಆ ಟ್ಯಾಂಕ್ಸ್ ನ ಸಹ ತೊಳಿರಿ, ಯಾಕಂದ್ರೆ ನಿಮ್ಮ ಎಂಪ್ಲಾಯೀಸ್ ಆ ನೀರ್ನೇ ಕುಡಿತಾ ಇದ್ದಾರೆ. ಸೊ ದಯವಿಟ್ಟು ಕ್ಲೀನಿಂಗ್ ಎವ್ರಿ 6 months ಮಾಡಿ. ಅಂಡ್ ಏನು ಡ್ರಿಂಕಿಂಗ್ ವಾಟರ್ ನಾಟ್ ಡ್ರಿಂಕಿಂಗ್ ವಾಟರ್ ಅಂತ ನಿಮ್ಮ ಶಾಪ್ ಇಲ್ಲಾಂದ್ರೆ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಲ್ಲಿ ಅದು ಲೇಬಲ್ ಇಡಬೇಕು. ಸೊ ದಟ್ ಇದೆಲ್ಲ ನೀವು ಮಾಡಿದ್ರೆ ಡಿಸೀಸಸ್ ನ ಪ್ರಿವೆಂಟ್ ಮಾಡಬಹುದು. ಅಂಡ್ ಹೈಜೀನ್ ಸ್ಟ್ಯಾಂಡರ್ಡ್ ನೀವು ಗವರ್ಮೆಂಟ್ಗೆ ತೋರಿಸ್ಕೊಡ್ಬಹುದು ನಾವು ಫಾಲೋ ಮಾಡ್ತಿದೀವಿ ಅಂತ. ಓಕೆನಾ? ಸೊ ಪ್ಲೀಸ್ ವಾಟರ್ ಸೇವಿಂಗ್ ಟಿಪ್ಸ್ ಹೇಳ್ತಿದೆ ಗವರ್ಮೆಂಟ್. ಲೀಕೇಜ್ ಇದ್ದಾಗ ಫಿಕ್ಸ್ ಮಾಡಿ, ಲೋ ಫ್ಲೋ ಟ್ಯಾಪ್ಸ್ ನ ಯೂಸ್ ಮಾಡಿ,
ರೇನ್ ವಾಟರ್ ಹಾರ್ವೆಸ್ಟ್ ಮಾಡಿ. ನಿಮ್ಮ ಅಂಗಡಿನಲ್ಲಿ ರೇನ್ ಬೀಳ್ತಿದೆ, ಸುಮ್ನೆ ಡ್ರೈನೇಜ್ಗೆ ಹೋಗೋದ್ಬಿಟ್ಟು ದಯವಿಟ್ಟು ಅದನ್ನ ಸೇವಿಂಗ್ ಮಾಡಿ ರೀಯೂಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಓಕೆನಾ? ಸೊ ಅದೇ ಸಲಹೆ ಕೊಡ್ತಿದ್ದಾರೆ. ಏನೆಲ್ಲ ನಿಮ್ಮ ಯೂನಿಟ್ಸ್ ನಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ನಲ್ಲೆಲ್ಲ ವೇಸ್ಟ್ ಆಗೋದು ವಾಟರ್ ಗಾರ್ಡನಿಂಗ್ ಗೆ ಯೂಸ್ ಮಾಡ್ಕೋಬಹುದು. ಅಕಸ್ಮಾತ್ RO ವಾಟರ್ ವೇಸ್ಟೇಜ್ ಆಗ್ತಿದ್ರೆ ಅದು ಯುಟೆನ್ಸಿಲ್ಸ್ ಗೆ ಮಾಡಬಹುದು ಅಂತ. ಸೊ ಸೇವ್ ವಾಟರ್ ಇದೆಲ್ಲ ನೀವು ತೋರ್ಸ್ಕೊಳ್ಬಹುದು. MSME ನಾನು ಇದು ಮಾಡ್ತಾ ಇದ್ದೀನಿ, ಐ ಆಮ್ ಫಾಲೋಯಿಂಗ್ ನೋ ಚೈಲ್ಡ್ ಲೇಬರ್, ನಾನ್ ಗವರ್ಮೆಂಟ್ ಪ್ರಕೃತಿನ ಪ್ರೊಟೆಕ್ಟ್ ಮಾಡುದು ಇದು ಫಾಲೋ ಮಾಡ್ತಿದ್ದೀನಿ ಅಂತ ನೀವು ತಿಳ್ಸ್ಕೋಬಹುದು. ಓಕೆನಾ? ಸೆಕೆಂಡ್ ಏನ್ ಹೇಳ್ತಿದ್ದಾರೆ, ಈ ವೇಸ್ಟೇಜ್ ನಿಮ್ಮ ಗ್ಯಾಜೆಟ್ಸ್ ಇರ್ಲಿ, ನಿಮ್ಮ ಮೊಬೈಲ್ ಇರ್ಲಿ, ನಿಮ್ಮ ಲ್ಯಾಪ್ಟಾಪ್ಸ್ ಇರ್ಲಿ, ಓಕೆ, ಆಲ್ ದಿಸ್ ಡಿಸ್ಕಾರ್ಡ್ ಮಾಡ್ಲಿಕ್ಕೆ ಕರೆಕ್ಟ್ ಆಗಿ ಮಾಡಿ ಅಂತ ಗವರ್ಮೆಂಟ್ ಸಲಹೆ ಕೊಡ್ತಿದೆ. ಓಕೆನಾ? ಸೊ ಈ ವೇಸ್ಟ್ ನ ಕಂಪ್ಯೂಟರ್ ಇರ್ಲಿ, ಪ್ರಿಂಟರ್ ಇರ್ಲಿ, ಕೇಬಲ್ಸ್ ಇರ್ಲಿ, ಬ್ಯಾಟ್ರೀಸ್ ಇರ್ಲಿ, ಅದನ್ನ ಸಪರೇಟ್ ಆಗಿ ಸ್ಟೋರ್ ಮಾಡಿ. ದೀಸ್ ಆರ್ ಹೈಲಿ ಫ್ಲೇಮಬಲ್. ಏನಂದ್ರೆ ಇದಕ್ಕೆ ಬೆಂಕಿ ಬಿಟ್ರೆ ಡಬಲ್ ಜಬರ್ದಸ್ತ್ ಆಗಿ ಆಗತ್ತೆ. ಸೊ ಪ್ಲೀಸ್ ಇದನ್ನ ಬೇರೆ ಕಡೆ ಸೇಫ್ ಆಗಿ ಇಟ್ಕೊಂಡಿರಿ. ಅಂಡ್ ಯಾರಿಗೆ ಕೊಡ್ಬೇಕು ಫಸ್ಟ್ ಐಡೆಂಟಿಫೈ ಮಾಡಿ, ಆಥರೈಸ್ ರೀಸೈಕ್ಲರ್ಸ್ ಗೆ ಮಾತ್ರ ಕೊಡಿ. ಅಂಡ್ ನಿಮ್ಮ ಕಂಪನಿದು ಡೇಟಾ ಲ್ಯಾಪ್ಟಾಪ್ ನಲ್ಲೆಲ್ಲ ಇದ್ರೆ ಡಿಲೀಟ್ ಮಾಡಿ ನೀವು ಈ ವೇಸ್ಟ್ ನ ಡಿಸ್ಕಾರ್ಡ್ ಮಾಡಬಹುದು ಅಂತ ಸಲಹೆ ಕೊಡ್ತಿದ್ದಾರೆ ಗವರ್ಮೆಂಟ್. ಓಕೆನಾ? ಸೊ ಇದೆಲ್ಲ ನೀವು ಫಾಲೋ ಮಾಡಿದ್ರೆ ನಿಮ್ಮ ಕಾಸ್ಟ್ ಸೇವಿಂಗ್ ಆಗತ್ತೆ. ಏನೆಲ್ಲ ಗವರ್ಮೆಂಟ್ ಡಿಕ್ಟೇಟ್ ಮಾಡ್ತಿದೆ ರೂಲ್ಸ್ ನ, ನೀವು ಅದನ್ನ ಫಾಲೋ ಮಾಡ್ತಿದ್ದೀರಾ, ಮಾರ್ಕೆಟ್ ಅಡ್ವಾಂಟೇಜಸ್ ಆಗುತ್ತೆ. ಅಂಡ್ ನಿಮ್ಮ ಗ್ರೋತ್ಗೆ ಇದು ಸಹಾಯಕರ ಅಂತ ಗವರ್ಮೆಂಟ್ ನಮ್ಗೆ ಹೇಳ್ತಿದೆ. ಓಕೆನಾ? ಸೊ ಇನ್ನೊಂದು ಏನ್ ಹೇಳ್ತಿದ್ದಾರೆ ಗವರ್ಮೆಂಟ್, ಸೋಲಾರ್ ಲೈಟ್ ಯೂಸ್ ಮಾಡಿ, LED ಯೂಸ್ ಮಾಡಿ. ಓಕೆನಾ? ಮಷಿನರೀಸ್ ನ ಕ್ಲೀನ್ ಆಗಿ ಮೇಂಟೈನ್ ಮಾಡಿ, ರಿಪೇರಿ ಮಾಡಿಸಿ, ಸೊ ದಟ್ ಎಲೆಕ್ಟ್ರಿಕ್ ಕನ್ಸಂಪ್ಷನ್ ಕಡಿಮೆ ಇರತ್ತೆ ಅಂತ. ವೇಸ್ಟ್ ನ ಕರೆಕ್ಟ್ ಆಗಿ ಸೆಗ್ರಿಗೇಟ್ ಮಾಡಿ ಡಿಸ್ಪೋಸ್ ಮಾಡಿ, ರೀಸೈಕಲ್ ಮಾಡಿ ಎಷ್ಟಾಗುತ್ತೋ. ವೆಟ್ ವೇಸ್ಟ್ ನ ಕಂಪೋಸ್ಟ್ ಮಾಡಿ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಮಾಡ್ಕೋಬಹುದು. ಗಿಡಗಳನ್ನ ಪ್ಲಾಂಟ್ ಮಾಡಿ, ಈಕೋ ಫ್ರೆಂಡ್ಲಿ ಇರೋದು ಪ್ಯಾಕೇಜಸ್ ನ ಮಾಡಿ ಅಂತ ನಮ್ಮ ಗವರ್ಮೆಂಟ್ ನಮ್ಗೆ ಹೇಳ್ಕೊಡ್ತಾ ಇದೆ. ಓಕೆನಾ? ಸೊ ಈ ರೀತಿ ಸಿಕ್ಕಾಪಟ್ಟೆ ನೋಡಕ್ ಹೋದ್ರೆ ಯಾರ್ಯಾರು ಕೊಯಂಬತ್ತೂರ್ನಲ್ಲಿ ಒಂದು MSME ಕ್ಲಸ್ಟರ್ ಇತ್ತು, ಇವ್ರು ತುಂಬಾ ಎನರ್ಜಿನ ವೇಸ್ಟ್ ಮಾಡ್ತಿದ್ರು ಅಂಡ್ ಸ್ಟಫ್ ದಟ್. ಸೊ ಗವರ್ಮೆಂಟ್ ಬಂದು ಇಂಟರ್ವೆನ್ಷನ್ ಕೊಟ್ಟಿ ಅವ್ರಿಗೆ ಎಲ್ಲ ಅನುಕೂಲ ಮಾಡ್ಕೊಟ್ಟಾಗ ಅವ್ರದ್ದು ಎಲೆಕ್ಟ್ರಿಕ್ ಸೇವಿಂಗ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು. ಸೊ ನೋಡಿ, ಗವರ್ಮೆಂಟ್ ನಿಮ್ಗೆ ಆಪರ್ಚುನಿಟೀಸ್ ಕೊಡ್ತಿದೆ. ಬಟ್ ನೀವ್ ಗವರ್ಮೆಂಟ್ಗೆ ತಿಳಿಸ್ಬೇಕು, ನಾವಿದೆಲ್ಲ ಫಾಲೋ ಮಾಡ್ತಿದೀವಿ, ನೀವ್ ಹೇಳದ್ ರೂಲ್ಸ್ ಅಂದಾಗ ಅವರೇ ಖುದ್ದಾಗಿ ಬಂದು ಸಹಾಯ ಮಾಡ್ತಾರೆ, ಆಪರ್ಚುನಿಟೀಸ್ ಮಾಡ್ಕೊಡ್ತಾರೆ. ಓಕೆನಾ? ಸೇಮ್ ಥಿಂಗ್ ನಮ್ಮ ಇದು ಆಂಧ್ರ ಪ್ರದೇಶ್ ನಲ್ಲಿನೂ ಇದು ಆಗಿತ್ತು. ಅವರು ಸಹ ಇದು ಎನರ್ಜಿ ಸೇವಿಂಗ್ ಟೆಕ್ನಾಲಜೀಸ್ ನ ಗವರ್ಮೆಂಟ್ ಹೇಳಿದ ಪ್ರಕಾರ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ಈಗ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಓಕೆನಾ? ಗವರ್ಮೆಂಟ್ ಕೊಟ್ಟಿದ್ದ ಸ್ಕೀಮ್ ನ ಇವರು ಯೂಸ್ ಮಾಡ್ಕೊಳ್ತಿದ್ದಾರೆ. ಓಕೆನಾ? ಸೊ ಈಗ ಸ್ವಲ್ಪ ಕ್ವಿಕ್ ಆಗಿ ಹೇಳ್ತೀವಿ ಗವರ್ಮೆಂಟ್ ಏನೆಲ್ಲ ಮಾಡ್ತಿದೆ ನಮ್ಮ MSME ಸೆಕ್ಟರ್ಗೆ, ಏನ್ ಸಹಾಯ ಮಾಡ್ತಿದೆ ಅಂದ್ರೆ, ಇದು ಒಂದು ಫೋಟೋ ತಗೋಬಹುದು ನೀವು. ಸೊ ನಾನಾ ತರ ಸ್ಕೀಮ್ ಅಂಡ್ ಪೋರ್ಟಲ್ಸ್ ತೆಗ್ದಿದೆ ಅಂಡ್ ಅನುಕೂಲ ಮಾಡ್ಕೊಡ್ತಿದೆ ನಮ್ಮ MSME ಗೆ. ಓಕೆನಾ? ಟೆಕ್ಸ್ಟೈಲ್ ಇರ್ಲಿ, ಬೇಕರಿ ಇರ್ಲಿ, ಸೋಲಾರ್ ಪ್ಯಾನಲ್ ಇರ್ಲಿ, ಸೊ ಅನೇಕ ಸ್ಕೀಮ್ಸ್ ನ ತಗೊಂಡ್ ಬರ್ತಾ ಇದೆ. ನೀವ್ ಅದನ್ನ ನಿಮ್ಮ ಕಂಪನಿಗೆ ಎಂತ ಯೂಸ್ಫುಲ್ ಇದೆಯೋ ಅದ್ರ ಬಗ್ಗೆ ನೀವು ಬೇಕಂದ್ರೆ ಫೋಟೋ ತಗೋಬಹುದು. ಇದು ನಾವು ಯೂಟ್ಯೂಬ್ ನಲ್ಲಿನೂ ಹಾಕಿರ್ತೀವಿ. ಇದನ್ನ ನೋಡ್ಕೊಂಡ್ ನಿಮ್ಗೆ ಏನ್ ಅನುಕೂಲನೋ ಆ ಸ್ಕೀಮ್ಗೆ ನೀವು ಅಪ್ರೋಚ್ ಮಾಡಬಹುದು ಗವರ್ಮೆಂಟ್ಗೆ. ಓಕೆನಾ? ಸೊ ಇವನ್ ಲೇಡೀಸ್ಗೋಸ್ಕರನು ತುಂಬಾ ಜಾಸ್ತಿ ಸಪೋರ್ಟ್ ಮಾಡ್ತಿದ್ದಾರೆ. ಓಕೆನಾ? ಎಲ್ಲ ಲೇಡೀಸ್ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಿದ್ರೆ ಅವ್ರಿಗೆ ಇನ್ಕ್ಲೂಸಿವ್ ಮಾಡಿ ಗ್ರೀನ್ ಬಿಸ್ನೆಸ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತಿದೆ ಗವರ್ಮೆಂಟ್. ಸ್ಕೀಮ್ಸ್ ತಗೊಂಡ್ ಬರ್ತಿದೆ. ಏನೆಲ್ಲ ಪ್ರೊವಿಷನ್ಸ್ ಮಾಡ್ಬೇಕು ಈ ಲೇಡೀಸ್ಗೆ ಮಾತ್ರ ಸಪೋರ್ಟ್ ಮಾಡ್ತಿದೆ. ಓಕೆನಾ? ಸೊ ಇದುವರೆಗೂ ನಾನು ಏನೆಲ್ಲ ಹೇಳಿದ್ದೇನೆ ಅಂದ್ರೆ, ವರ್ಕ್ ಪ್ಲೇಸ್ ಸೇಫ್ಟಿ ತುಂಬಾ ಮುಖ್ಯ. ಫೈರ್ ಇಂದ ನಿಮ್ದು ಚಿಕ್ಕ ಅಂಗಡಿ ಇರ್ಬಹುದು, ದೊಡ್ಡ ಯೂನಿಟ್ ಇರ್ಬಹುದು, ಸೇಫ್ಟಿ ಮಾಡೋದು ನಿಮ್ದು ಮುಖ್ಯ, ನಿಮ್ದು ಡ್ಯೂಟಿ. ಬಿಕಾಸ್ ನಿಮ್ ಸಮೇತ ಕಸ್ಟಮರ್ಸ್ ಬಂದಿರ್ತಾರೆ ನಿಮ್ಮ ಅಂಗಡಿ ಒಳಗೆ, ಪ್ಲಸ್ ನಿಮ್ಮ ಸ್ವಂತ ಎಂಪ್ಲಾಯೀಸ್ ಇರ್ತಾರೆ. ಸೊ ದಯವಿಟ್ಟು ವರ್ಕ್ ಪ್ಲೇಸ್ ಸೇಫ್ಟಿ ಮೇಲೆ ನೋಡ್ಕೊಳ್ಳಿ. ಓಕೆನಾ? ದೆನ್ ಸೆಕೆಂಡ್ ಬಂದು, ನಾನು ಹೆಂಗೆ ನೀವು ಇವತ್ತೇನ್ ಇನ್ವೆಸ್ಟ್ ಮಾಡ್ತೀರಾ, ಗ್ರೀನ್ ಫೈನಾನ್ಸಿಂಗ್ ಗೆ ಹೋಗ್ಬಹುದು, ನೀವು ವಾಟರ್ ಪ್ರೊಟೆಕ್ಷನ್ ಸೇವಿಂಗ್ ಗೆ ಹೋಗ್ಬಹುದು, ವೇಸ್ಟ್ ಡಿಸ್ಕಾರ್ಡ್, ಹೆಂಗ್ ಪ್ರಕೃತಿನ ನೀವು ಸಪೋರ್ಟ್ ಮಾಡ್ತಿರೋ ಆ ರೀತಿ ಗವರ್ಮೆಂಟ್ ನಿಮ್ಗೆ ಸಪೋರ್ಟ್ ಮಾಡತ್ತೆ. ಅಂಡ್ ಲಾಸ್ಟ್ ನಾವ್ ಹೇಳಿದ್ವಿ ಗವರ್ಮೆಂಟ್ ಸಿಕ್ಕಾಪಟ್ಟೆ ಸ್ಕೀಮ್ಸ್ ತಗೊಂಡ್ ಬರ್ತಾ ಇದೆ. ಸೊ ದಯವಿಟ್ಟು ನಿಮ್ಮ ಅಂಗಡಿ ಇರ್ಬಹುದು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ನಿಮ್ಗೆ ಏನ್ ಲಾಗು ಆಗುತ್ತೋ ದಯವಿಟ್ಟು ಗವರ್ಮೆಂಟ್ ಪೋರ್ಟಲ್ಸ್ಗೆ ಹೋಗಿ ಅದನ್ನ ನೀವು ಉಪಯೋಗಿಸ್ಕೋಬಹುದು. ಓಕೆನಾ? ಸೊ ಇದು ನಮ್ಮ ಇವತ್ತಿನ ಚರ್ಚೆ. ಥ್ಯಾಂಕ್ ಯು.